35ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯ 4ನೆಯ ಮತ್ತು 8ನೆಯ ಪದಗಳ ಮೊತ್ತ 24 ಹಾಗೂ 6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಮತ್ತು ಶ್ರೇಣಿಯ 25ನೇ ಪದವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಶ್ರೇಣಿಯ 4ನೆಯ ಮತ್ತು 8ನೆಯ ಪದಗಳ ಮೊತ್ತ, 4ನೆಯ ಪದ ಮತ್ತು 8ನೆಯ ಪದಗಳ ಮೊತ್ತ ಎಷ್ಟಿದೆ ಮಕ್ಕಳೇ? 24 ಇದೆ. ಸೊ ಹಾಗಾದ್ರೆ ಇಲ್ಲಿ 4ನೆಯ ಪದ a ಪ್ಲಸ್ 3d ಪ್ಲಸ್ 8ನೆಯ ಪದ a ಪ್ಲಸ್ 7d ಇಸ್ ಈಕ್ವಲ್ ಟು ಎಷ್ಟಿದೆ? 24. ಸೊ a ಪ್ಲಸ್ a 2a ಪ್ಲಸ್ 7d ಪ್ಲಸ್ 3d ಏನಾಯ್ತು? 10d ಇಸ್ ಈಕ್ವಲ್ ಟು 24. ಸೊ ಈ ಒಂದು ಎಂಟೈರ್ ಸಮೀಕರಣವನ್ನ ನಾವು 2ರಿಂದ ಭಾಗಿಸಿದ್ರೆ ಸೊ ಏನಾಗುತ್ತೆ? a ಪ್ಲಸ್ 5d ಇಸ್ ಈಕ್ವಲ್ ಟು 12. ಓಕೆ, ಸೊ ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ. ಸೊ ಅದೇ ರೀತಿಯಾಗಿ 6ನೆಯ ಪದ ಮತ್ತು 10ನೇ ಪದಗಳ ಮೊತ್ತ 44 ಆಗಿದೆ ಅಂತೆ. ಸೊ 6ನೆಯ ಪದ ಮತ್ತು 10ನೆಯ ಪದ, ಸೊ ಇವುಗಳ ಮೊತ್ತ ಎಷ್ಟಿದೆ? 44 ಆಗಿದೆ. ಸೊ ಹಾಗಾದ್ರೆ 6ನೆಯ ಪದ a ಪ್ಲಸ್ 5d ಪ್ಲಸ್ a ಪ್ಲಸ್ 9d ಇಸ್ ಈಕ್ವಲ್ ಟು ಎಷ್ಟು ಹೇಳಿ? 44. ಓಕೆ, ಸೊ ಇಲ್ಲಿ a ಪ್ಲಸ್ a 2a ಪ್ಲಸ್ 14d ಇಸ್ ಈಕ್ವಲ್ ಟು 44. ಸೊ ಇದನ್ನ ಕೂಡ ನಾವು 2ರಿಂದ ಭಾಗಿಸಿದಾಗ a ಪ್ಲಸ್ 7d ಇಸ್ ಈಕ್ವಲ್ ಟು 22. ಸೊ ಸಮೀಕರಣ 2. ಸೊ ಈಗ ನಾವು ಸಮೀಕರಣ 2 ಮೈನಸ್ 1 ಮಾಡಿದ್ರೆ ಸೊ ಸಮೀಕರಣ 2 ಮೈನಸ್ ಸಮೀಕರಣ 1 1 ಮಾಡಿದಾಗ ಸೊ ಏನಾಗುತ್ತೆ? ಇದು a ಪ್ಲಸ್ 7d ಇಸ್ ಈಕ್ವಲ್ ಟು 22. a ಪ್ಲಸ್ 7d ಇಸ್ ಈಕ್ವಲ್ ಟು 22. a ಪ್ಲಸ್ 5d ಇಸ್ ಈಕ್ವಲ್ ಟು 12. is equal to 12. ಓಕೆ, ಸೊ ಚಿಹ್ನೆಗಳು ಬದಲಾಗುತ್ತೆ, ಮೈನಸ್ ಮಾಡಿದ್ದೇವೆ. ಸೊ 0. 7d ಮೈನಸ್ 5d ಅಂದ್ರೆ 2d is equal to 22 minus 12, 10. ಓಕೆ, ಸೊ ಹಾಗಾದ್ರೆ ಇಲ್ಲಿ d is equal to ಏನಾಯ್ತು? 10/2. ಸೊ d is equal to 5 ಆಗತ್ತೆ ಮಕ್ಕಳೇ. ಓಕೆ, ಸೊ ಈಗ d ಅನ್ನ ನಾವು ಅಂದ್ರೆ 5ಅನ್ನ ನಾವು ಸಮೀಕರಣ 1ರಲ್ಲಿ ಆದೇಶಿಸಿ. ಸೊ d is equal to 5ಅನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ? ಇದು ಸಮೀಕರಣ 1 a ಪ್ಲಸ್ 5d is equal to 12. ಸೊ a ಪ್ಲಸ್ 5 into 5 is equal to 12. ಸೊ a ಪ್ಲಸ್ 25 is equal to 12. ಸೊ a is equal to ಏನಾಗುತ್ತೆ ಹೇಳಿ? 12 ಮೈನಸ್ 25. ಸೊ a is equal to ಮೈನಸ್ 13 ಆಗತ್ತೆ. ಹಾಗಾದ್ರೆ ಇಲ್ಲಿ ಮೊದಲನೇ ಪದ ನಮ್ಗೆ ಸಿಕ್ಕಿದೆ, ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಕೂಡ ಸಿಕ್ಕಿದೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿ ಸೊ ಹೇಗಿರುತ್ತೆ? ಸಮಾಂತರ ಶ್ರೇಣಿ a ಮೈನಸ್ 13 a ಪ್ಲಸ್ d ಸೊ ಮೈನಸ್ a2 ಮೈನಸ್ 3 ಸೋ ಆನ್, ಈ ರೀತಿಯಲ್ಲಿ ಬರುತ್ತೆ ಮಕ್ಕಳೇ. ಸೊ ಈಗ ನಾವು ಸಮಾಂತರ ಶ್ರೇಣಿ 25ನೇ ಪದವನ್ನ ಹೇಳ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯ 25ನೇ ಪದ ಅಲ್ವಾ? ಸೊ ಹಾಗಾಗಿ a 25 ಇಸ್ ಈಕ್ವಲ್ ಟು ಏನ್ ಹೇಳಿ? a ಪ್ಲಸ್ 24d. ಸೊ ಇಲ್ಲಿ a ಮೈನಸ್ 13 ಪ್ಲಸ್ 24 ಗುಣಿಸು 5. ಸೊ ಇಸ್ ಈಕ್ವಲ್ ಟು ಮೈನಸ್ 13 ಪ್ಲಸ್ 24 ಗುಣಿಸು 5 10 200 120 ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ 120 ಮೈನಸ್ 13 ಎಷ್ಟಾಗತ್ತೆ ಹೇಳಿ? ಪ್ಲಸ್ 107 ಆಗತ್ತೆ. ಹಾಗಾದ್ರೆ ಇಲ್ಲಿ 25ನೇ ಪದ ಎಷ್ಟಾಯ್ತು ಮಕ್ಕಳೇ? 107 ಆಗಿದೆ. ಥ್ಯಾಂಕ್ ಯು.